ಜೈ ಆರ್ಸಿಬಿ, ಜೈ ವಿರಾಟ್ ಕೊಹ್ಲಿ, ಜೈ ವಿರಾಟ್ ಕೊಹ್ಲಿ, ಜೈ ಆರ್ಸಿಬಿ, ಜೈ ಆರ್ಸಿಬಿ. ಆರ್ಸಿಬಿ ಅಭಿಮಾನಿಗಳಾದ ನಾವುಗಳು ಸುಮಾರು 17 ವರ್ಷಗಳಿಂದ ಕಪ್ ಗೆಲ್ಲುತ್ತೆ ಅಂತ ಕಾಯ್ತಾ ಇದ್ವಿ. ಆದರೆ 18ನೇ ಸೀಸನಿಗೆ ಕಪ್ ಗೆದ್ದಿದ್ದಾರೆ. ಇದರಿಂದ ನಾವು ಸಂತೋಷ ಪಟ್ಟಿದ್ದೀವಿ. ಎಲ್ಲರೂ ನಮ್ಮ ಆರ್ಸಿಬಿ ಅಭಿಮಾನಿಗಳು ತುಂಬ ಖುಷಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಪಾರ್ಟಿ ಮಾಡೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಜೈ ಆರ್ಸಿಬಿ, ಏನೇ ಬರಲಿ. IPL ಸೀಸನ್ ಸ್ಟಾರ್ಟ್ ಆಗಿ ಇಲ್ಲಿಗೆ 18 ವರ್ಷ ಆಗಿದೆ. 18 ಸೀಸನ್ನಿಂದಲೂ ಕೂಡ RCB ಕಪ್ ಗೆದ್ದಿರಲಿಲ್ಲ. ಆದರೆ ಈ ವರ್ಷ ಕಪ್ ಗೆದ್ದಿದೆ. ಈ ಸರಿ ಉತ್ತಮ ಒಂದು ಟೀಮು ಮತ್ತು ಒಂದು ಉತ್ತಮ ಕೋಚಿಂಗ್ ಮುಖಾಂತರ RCB ವಿನ್ ಆಗಿದ್ದಾರೆ. ಈ ಒಂದು RCB ವಿನ್ ಆಗಿದ ಕಾರಣ ಆ ಒಂದು ಸಂಭ್ರಮವನ್ನು ನಾವು ನಮ್ಮ ಒಂದು 5 ಸ್ಟಾರ್ ಫೈನಾನ್ಸ್ ಕಡೆಯಿಂದ ನಾವು ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ. ಜೈ RCB. ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನಂತಂದರೆ RCB ಶಿರಾ RCB ಅಭಿಮಾನಿಗಳ ಸಂಘದಿಂದ ಇವತ್ತೇನು RCB ಗೆದ್ದಿದೆ 18ನೇ ಸೀಸನಲ್ಲಿ ಏನು ಗೆದ್ದಿದೆಯಲ್ಲ ಅದರ ಖುಷಿ ಸಂಭ್ರಮಾಚರಣೆಗೋಸ್ಕರ ನಾವು ಸೇರಿದ್ದೀವಿ. ಇಲ್ಲಿ ಪಿಲ್ ಸಾಲ್ಟು, ಭುವನೇಶ್ ಕುಮಾರು, ಕೊಹ್ಲಿ ಇವರೆಲ್ಲ ಮೇನ್ ಇಂಪಾರ್ಟೆಂಟ್ ಆಟಗಾರರು. ಏನು ಚೆನ್ನಾಗಿ ಆಡಿದಾರಲ್ಲ, ಶಫರ್ಡು, ರುಮಾರಿಯಾ ಶಫರ್ಡು ವೆರಿ ಗುಡ್ ಏನೋ ಕ್ಯಾಚು, ಜೊತೆಗೆ ಅದು ಮೇಯ್ನ್ ವಿಕೆಟನ್ನು ತೆಗೆದಾಗ ಮ್ಯಾಚು ಟರ್ನ್ ಆಯಿತು. ಒಂದೊಂದು ಕಡೆ ಅಲ್ಲಿ ನಮಗೆ ಡೌಟ್ ಹೊಡಿತಾ ಇತ್ತು, ಅಯ್ಯೋ ಎಲ್ಲಿ ಮ್ಯಾಚು ಇದಾಗುತ್ತೋ ಅಂತ ಹೇಳ್ಬಿಟ್ಟು. ಆದರೂ ಕೊನೆಗೆ ಜಯಶಾಲಿಯಾಗಿ ಬಂದರು. ಇವತ್ತೆಲ್ಲ ವಿರಾಟ್ ಕೊಹ್ಲಿ ಟೀಮ್ ಸಂಪೂರ್ಣವಾಗಿ ಇವತ್ತು ಬೆಂಗಳೂರಿಗೆ ಬಂದಿದೆ. ಈಗ ಸಂಭ್ರಮಾಚರಣೆ ನಡೀತಾ ಇದೆ ವಿಧಾನಸೌಧನ ಮುಂದೆ. ಇಡೀ ಕರ್ನಾಟಕದಲ್ಲೇ ಸಂಭ್ರಮಾಚರಣೆ. ರಾತ್ರಿ 12 ಗಂಟೆಗೆ ಪಟಾಕಿ ಇಕ್ಕಿದ್ದೀವಿ, ಅದ್ದೂರಿಯಾಗಿ ಮಾಡಿದ್ದೀವಿ. ಬೇರೆ ಬೇರೆ ಮ್ಯಾಚ್ಗಳೆಲ್ಲ ಸರಿಯಾಗಿ ಉರ್ಕೊಂಡವ್ರೆ. ಅವ್ರು ಏನೇ ಇರಲಿ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ದೇನಿದ್ರು ಒಂದೇ ಧ್ಯೇಯ, ಜೈ RCB. RCB ಅಭಿಮಾನಿಗಳ ಸಂಘ ಶಿರಾ ಇವತ್ತೇನು RCB 18ನೇ ಒಂದು ಸೀಸನ್ನಲ್ಲಿ RCB ತಮ್ಮ ಕಪ್ಪನ್ನು ಗೆದ್ದಿದೆ. ನಾವು ಇದುವರೆಗೂ ಕಪ್ ನಮ್ಮದು ಅಂತ ಪ್ರತಿ ಸೀಸನಲ್ಲೂ ನಾವು ಹೇಳ್ತಾ ಇದ್ದು. ಬಟ್ ಅದು ಆಗ್ತಾ ಇರಲಿಲ್ಲ. ಇವತ್ತು ಕನಸು ನೆನಸಾಗಿದೆ. ಆ ಒಂದು ಖುಷಿಗೋಸ್ಕರ ಇವತ್ತು ನಾವೆಲ್ಲ ಸಂಘ ಇಲ್ಲೆಲ್ಲ ಸೇರ್ಕೊಬಿಟ್ಟು ನಾವು ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತಿನ ಒಂದು ಏನು ಈ ಸೀಸನಲ್ಲಿ ಪ್ಲೇಯರ್ಸ್ಗಳಿದ್ರಲ್ಲ ಅತ್ಯದ್ಭುತವಾಗಿರ್ತಕ್ಕಂಥ ಪ್ಲೇಯರ್ಸ್ಗಳನ್ನು RCB ತಂದಿತ್ತು. ಹೆಂಗೆ ಅಂತಂದರೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು, ಯಾರೂ ಡಮ್ಮಿ ಇಲ್ಲ. ಒಂದು ಪ್ಲೇಯರ್ಗಳನ್ನು ಡಮ್ಮಿ ಇರಲಿಲ್ಲ. ಅಂಥ ಒಂದು ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡಿದರು. ದಿನೇಶ್ ಕಾರ್ತಿಕ್ ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟು ಅವ್ರ ಶ್ರಮದಲ್ಲಿ ಇವತ್ತು RCB ಕಪ್ ಗೆದ್ದಿದೆ. ಏಕೆಂದರೆ ಈಸಿಯಾಗಿ ಗೆಲ್ಲಕ್ಕಾಗಲ್ಲ. ಇಷ್ಟು 18 ವರ್ಷದಿಂದ ಆಡಿ ಇವತ್ತು ಯಾಕೆ ಗೆಲ್ಲಕ್ಕಾಗಿಲ್ಲ, ಇದುವರೆಗೂ ಗೆಲ್ಲಕ್ಕಾಗಿರಲ್ಲ ಯಾಕೆ ಅಂತಂತಂದರೆ ಸಿಕ್ಕಾಪಟ್ಟೆ ಶ್ರಮ ಇರ್ತಿತ್ತು, ಪೈಪೋಟಿ ಇರ್ತಿತ್ತು. ಬೇರೆ ಬೇರೆ ತಂಡಗಳಿಂದ ಬಂದಿರತಕ್ಕಂಥ ಎಲ್ಲ ಫಾರಿನ್ ಪ್ಲೇಯರ್ಸ್ಗಳು ಅವರೆಲ್ಲ ಸಿಕ್ಕಾಪಟ್ಟೆ ಪೈಪೋಟಿಗಳು ಇರ್ತಿತ್ತು. ಆದರೆ ಈ ಸತಿ ಎಲ್ಲ ನಮ್ಮರೇ ಆಗಿದ್ದು, ಜೊತೆಗೆ ಫಾರಿನ್ ಪ್ಲೇಯರ್ಸ್ ಒಂದು 4 ಜನ ಸೇರಿಕೊಂಡು ತುಂಬ ಚೆನ್ನಾಗಿ ಆಟವನ್ನು ಆಡಿ ಇವತ್ತು RCBಗೆ ಒಂದು ಗೆಲುವನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ಕಪ್ಪನ್ನು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಇವತ್ತು ಆಡಿರೋದು. ಅದೇ ಏನಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತೇನಾರ ನಿನ್ನೆ RCB ಏನಾರ ಗೆದ್ದಿದ್ದರೆ ಅಭಿಮಾನಿಗಳನ್ನು ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಟವನ್ನು ಆಡಿ ಕಪ್ಪನ್ನು ತಗೊಂಡು ಇವತ್ತು ಬಂದಿದ್ದಾರೆ. ಈಗಲೂ ಅಭಿಮಾನಿಗಳನ್ನು ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ದೇನೆ ಎಲ್ಲರನ್ನೂ ವಾಪಸ್ ಕಳಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ. ಆ ರೇಂಜ್ಗೆ ಇವತ್ತು ಅಭಿಮಾನಿಗಳು RCBಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಯಾವ ತಂಡಕ್ಕೂ ಅಭಿಮಾನಿಗಳಿಲ್ಲ, RCBಗೆ ಅಷ್ಟು ಅಭಿಮಾನಿಗಳಿದ್ದಾರೆ. ಕಡಿಮೆ ಇದ್ದಾರೆ. ಬೇರೆ ತಂಡ ಅಷ್ಟು ಅಭಿಮಾನ ಇರೋದು RCBಗೆ. ನನ್ನ ವಿನಂತಿ ಏನು ಗೊತ್ತಾ, ಇವತ್ತು ಕಪ್ಪು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಂದಿದೆಯಾ, ಅದನ್ನು ನೋಡೋಕ್ಕೋಸ್ಕರ ಹೋಗಿ ನಿಮ್ಮ ಜೀವ ಕಳ್ಕೊಬೇಡಿ. ಅಪ್ಪ ಅಮ್ಮ ನಿಮಗೋಸ್ಕರ ಜೀವನ ಇಟ್ಕೊಂಡಿರ್ತಾರೆ. ನಾನೇ ಒಂದು ವಿಕೆಟ್ ಯಾವುದೋ ಪಾಪ ಇದಾಗಿದೆ, ಒಂದು ಹುಡುಗ ಹೃದಯಘಾತವಾಗಿದಾಗಿದೆ ಅಂತ ಕಾಲು ತುಳಿತಕ್ಕೆ ಹೋಗಿದೆ ಅಂತ ಒಂದು ವ್ಯೂಸ್ ಬಂದಿದೆ. ಅದ್ರ ಜೊತೆಗೆ ಯಾವುದೇ ಅಭಿಮಾನಿಗಳು ಅಭಿಮಾನಿಗೋಸ್ಕರ ಹೋಗಿ ಅಲ್ಲಿ ಇದು ಮಾಡ್ತಕ್ಕಂಥದ್ದು ಓಕೆ. ಆದರೆ ನಿಮ್ಮನ್ನೇ ನಂಬಿರ್ತಕ್ಕಂಥ ಒಂದು ತಂದೆ ತಾಯಿ ಹೆಂಡತಿ ಮಕ್ಳು ಇರ್ತಾರೆ. ವೆರಿ ಕೇರ್ಫುಲ್ ಆಗಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ. ಯಾವುದೇ ಒಂದು ಸಂಭ್ರಮಾಚರಣೆ ಮಾಡಿದ್ರು ಕೂಡ ಅದು ಒಂದು ನಮಗೆ ಯಾವುದೇ ಹಾನಿಕರ ಆಗದಂತೆ ನಾವು ಸೆಲೆಬ್ರೇಷನ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಶಿರಾ RCB ಅಭಿಮಾನಿ, ಜೈ RCB. ಜೈ RCB. ಥ್ಯಾಂಕ್ ಯು. RCB ಬಳಗ ಶಿರಾ ವತಿಯಿಂದ ಇವತ್ತು ನಾವು 18ನೇ ಸೀಸನ್ ಗೆದ್ದಿರೋ ಖುಷಿಗೆ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ. ಈ 17 ವರ್ಷ ಕೂಡ ನಮಗೆ ನಿರೀಕ್ಷೆ ಆಗಿದೆ. ಯಾಕೆಂದರೆ ಉತ್ತಮ ಒಂದು ಕೋಚಿಂಗ್ ಇಲ್ಲ, ಉತ್ತಮ ಒಂದು ಮ್ಯಾನೇಜ್ಮೆಂಟು
ಯಾವ ಪ್ಲೇಯರನ್ನು ಯಾವ ಆರ್ಡರಲ್ಲಿ ಆಡಿಸುವಂಥ ಎಬಿಲಿಟಿ ಇರಲಿಲ್ಲ. ಮತ್ತು ಉತ್ತಮ ಒಂದು ಬೌಲಿಂಗ್ ಅಂತೂ ಮೊದಲೇ ಇರಲಿಲ್ಲ. 300, 250, 220 ರನ್ ಕೊಟ್ಟರು ಕೂಡ ನಮಗೆ ಡಿಪೆಂಡ್ ಮಾಡೋ ಒಂದು ಅರ್ಹತೆ ಇರಲಿಲ್ಲ. ಹಾಗಾಗಿ ಈ ಸರಿ ಕಟ್ಟಿದ್ದ ಟೀಮು ಒಂದು ಅತ್ಯುತ್ತಮ ಒಂದು ಟೀಮಾಗಿ ನಮಗೆ ಕಾಣಿಸಿದ್ದು. ಏಕೆಂದರೆ ಓಪನರ್ಸು ತುಂಬ ಸ್ಟ್ರಾಂಗ್ ಇದ್ದಾರೆ, ಮಿಡಲ್ ಆರ್ಡರು ತುಂಬ ಚೆನ್ನಾಗಿ ಆಡಿದ್ದಾರೆ. ಮತ್ತು ಬೌಲರ್ಸನ್ನೇ ಮೇಯ್ನು ನಮ್ಮ ಒಂದು RCBಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದು. ಅದರಲ್ಲಿ ಪ್ರಮುಖವಾಗಿ ಏಜಲ್ವುಡ್ಡು, ಭುವನೇಶ್ವರ್ ಕುಮಾರು, ಇವರೆಲ್ಲ ತುಂಬ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಫೈನಲನ್ನು ಗೆಲ್ಲುವ ಒಂದು ಭರವಸೆ ಕೊಟ್ಟಿದ್ದು ಬೌಲಿಂಗ್ ಟೀಮ್ ಕಡೆಯಿಂದ ಸಕ್ಸಸ್ ಆಗಿದೆ. ಹಾಗಾಗಿ ನಾವೊಂದು ಸೆಲೆಬ್ರೇಷನನ್ನು ನಾವೇ ಅಲ್ಲ, ಇಡೀ ಕರ್ನಾಟಕ, ಇಡೀ ಇಂಡಿಯಾನು ಕೂಡ ಸಂಭ್ರಮಿಸಿದೆ. ಈ ಸಂಭ್ರಮಾಚರಣೆ ಮಾಡಬೇಕಂತೇಳಿ ನಾವು ಫೈನಲ್ಗೆ ಬಂದ ತಕ್ಷಣ ಮಾಜಿ ಆಟಗಾರ AB ಡಿ ವಿಲಿಯರ್ಸ್ ಕೂಡ ಬಂದು ಅವರು ನಮ್ಮ ಒಂದು ಖುಷಿಗೆ ಭಾಗಿಯಾಗಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಮತ್ತು ಮಾಜಿ ಆಟಗಾರ ಕ್ರಿಸ್ ಗೇಲ್ ವೆಸ್ಟ್ ಇಂಡೀಸ್ ಕಡೆಯಿಂದ ಅವರು ಕೂಡ ಬಂದು ಒಂದು ಉತ್ತಮ ಒಂದು ಭರವಸೆ ಕೊಟ್ಟು ಸಂಭ್ರಮಾಚರಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಇವು ಒಂದು 18 ವರ್ಷ ಗೆದ್ದಿಲ್ಲ ಅನ್ನೋ ಒಂದು ಏನು ನಮಗೆ ಕೊರಗಿತ್ತೋ, ಕಪ್ ಗೆದ್ದಿಲ್ಲ ಅನ್ನೋದು ಈ ವರ್ಷ ನಮಗೆ ಆ ನಿರಾಸೆ ಮಾಡಿದ್ರೆ ಆ ಕನಸು ನನಸಾಗಿದೆ. ಹಾಗಾಗಿ ಒಂದು ಯಾವುದೇ ಒಂದು ಕೆಲಸ ಆದರೂ ಕೂಡ ಒಂದು ಉತ್ತಮ ಒಂದು ಟೀಮ್ ಇರಬೇಕು, ತಾಳ್ಮೆ ಇರಬೇಕು. ಮೇಯ್ನ್ ಕಾರಣ ವಿರಾಟ್ ಕೊಹ್ಲಿ. ಆ ವಿರಾಟ್ ಕೊಹ್ಲಿ ಕೂಡ ಅವರ ಒಂದು ಸ್ಟಾರ್ಟಿಂಗ್ ಸೀಸನಿಂದ ಕೂಡ ಒಂದೇ ತಂಡಕ್ಕೆ ಆಡಿದ್ದಾರೆ. ಯಾವುದೇ ಆಟಗಾರ ಒಂದೇ ತಂಡಕ್ಕೆ 18 ಸೀಸನ್ ಆಡಿಲ್ಲ. ಏಕೈಕ ಆಟಗಾರ ವಿರಾಟ್ ಕೊಹ್ಲಿ. ಹಾಗಾಗಿ ಅವರು ಉತ್ತಮ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ RCBಗಾಗಿ. ಉತ್ತಮ ಒಂದು ಫ್ಯಾನ್ಸ್ ಫಾಲೋಯಿಂಗು ಅವ್ರ ಕಡೆಯಿಂದ ಇದೆ. ಇವತ್ತು ಬೇರೆ ಟೀಮು ಫ್ಯಾನ್ಸ್ ಇದ್ದಾರೆ, ಆದರೆ ನಮ್ಮ ಒಂದು ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇರೋ ಫ್ಯಾನ್ಸು ತುಂಬ ಜನ ಅಂದರೆ ತುಂಬಾ ಜಾಸ್ತಿ ಇದ್ದಾರೆ. ಒಂದು ಊರಲ್ಲಿ ಕನಿಷ್ಠ ಅಂದರೆ ಈಗ 5-6 ಬೇರೆ ಫ್ಯಾನ್ಸ್ ಇರ್ಬೋದು, ಅಂದರೆ 90% ತುಂಬ RCB ಅಭಿಮಾನಿಗಳು ಇರ್ತಾರೆ. ಹಾಗಾಗಿ ಒಂದು ಉತ್ತಮವಾಗಿ ಟೀಮನ್ನು ಕಟ್ಟಿ ಈ ಸರಿ ಕಪ್ ಕೊಟ್ಟಿದ್ದಾರೆ. ಅಂಬಟಿ ರಾಯ್ಡ್ ಹೇಳಿದರು ಯಾವುದೇ ಕಾರಣಕ್ಕೂ RCB ಕಪ್ಪು ಗೆಲ್ಲಲ್ಲ ಅಂತ ಈ ಸೀಸನಲ್ಲಿ ಹೇಳಿದರು. ಯಾವುದೇ ಟೀಕೆಗಳನ್ನು ಬಂದರೂ ಕೂಡ ಅದನ್ನು ತಲೆಗೆ ಹಾಕೊಳ್ಳದೆ ಅವರು ಉತ್ತಮ ಪ್ರದರ್ಶನವನ್ನು ಮಾಡಿದ್ದಾರೆ. ಆ ಒಂದು ಉತ್ತಮ ಪ್ರದರ್ಶನದ ಮೂಲಕ ಇವತ್ತು ನಮಗೆ ಸಕ್ಸಸ್ ಸಿಕ್ಕಿದೆ. ಹಾಗಾಗಿ ಒಂದು ಸೆಲೆಬ್ರೇಷನ್ ಮಾಡಿದ್ದೇವೆ ನಾವು ಕೂಡ ಎಲ್ಲರಂತೆ. ಹಾಗಾಗಿ ನಮ್ಮ ಶಿರಾವತಿಯಿಂದ ಸಕ್ಸಸ್ ಆಗಿದೆ. ಜೈ RCB. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.